ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಸುಮಲತಾ ಅಂಬರೀಶ್. ಚುನಾವಣೆಯಲ್ಲಿ ಗೆಲ್ಲೋಕೆ ರಣತಂತ್ರ ಹೆಣೆಯಲು ಖಂಡಿತವಾಗ್ಲೂ ನಿರ್ಧಾರ ಮಾಡಿಕೊಳ್ಳಬೇಕಾಗತ್ತೆ. ಆ ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಹಳ್ಳಿಗೂ ಭೇಟಿ ನೀಡಲಿರುವ ಸುಮಲತಾ ಹಳ್ಳಿಗಳಲ್ಲಿ ಯುವಕರ ತಂಡವನ್ನ ಕಟ್ಟಲಿದ್ದಾರೆ. ಯುವಕರ ಮೂಲಕ ಪ್ರತಿ ಹಳ್ಳಿಯಲ್ಲಿಯೂ ಮತದಾರನ ಮನವೊಲೈಕೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಯಶಸ್ವಿ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ. ಮಹಿಳೆಯರನ್ನೇ ಗುರಿಯಾಗಿರಿಸಿಕೊಂಡು ಸುಮಲತಾ ಮತಯಾಚನೆ ಕೂಡ ಮಾಡ್ತಾ ಇದ್ದಾರೆ. ಹಳ್ಳಿಗೆ ಭೇಟಿ ಕೊಟ್ಟಾಗ ಮಹಿಳೆಯರನ್ನ ಸೇರಿಸಿ ಸಭೆ ನಡೆಸೋದು, ವಾಟ್ಸಪ್ ಗ್ರೂಪ್ ಮೂಲಕ ಅಕ್ಷರಸ್ಥರ ಮನವೊಲಿಸೋದು, ವಾಟ್ಸಪ್ ತಂಡ ರಚನೆಗೆ ಸುಮಲತಾ ಮುಂದಾಗಿದ್ದಾರೆ. ತಮ್ಮ ಪರವಿರುವಂಥ ಯುವಕರ ಮೂಲಕ ವಾಟ್ಸಪ್ ಗ್ರೂಪ್ ರಚನೆಗೆ ಮುಂದಾಗಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಂಬರೀಶ್ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಈ ಎಲ್ಲ ವಿಚಾರಗಳನ್ನು ವಾಟ್ಸಪ್ ಮೂಲಕ ಜನರಿಗೆ ತಲುಪಿಸುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ನಿರತರಾಗಿರುವಂಥ ನಟಿ ಸುಮಲತಾ ಅಂಬರೀಶ್. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವು, ವೆರಿ ಗುಡ್ ಮಾರ್ನಿಂಗ್. ಈಗ ನಟಿ ಸುಮಲತಾ ಅವರ ಪ್ರಚಾರ ಯಾವ ರೀತಿ ವಿಭಿನ್ನವಾಗಿದೆ ಮತ್ತು ಬೇರೆ ರಾಜಕಾರಣಿಗಳಿಗಿಂತ ಯಾವ ರೀತಿ ವಿಶೇಷವಾಗಿದೆ ಅಂತೀರಿ ಈ ವಾಟ್ಸಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಲ್ಲಿಯ ಸಂಘಟನೆಗಳ ಕುರಿತಂತೆ? ಖಂಡಿತವಾಗ್ಲೂ ರಾಘವ್, ಯಾಕೆಂದ್ರೆ ಈಗಾಗಲೇ ಇವತ್ತು ಜೆಡಿಎಸ್ ನಾಯಕರು, ಸಿಎಂ ಮತ್ತೆ ಕಾಂಗ್ರೆಸ್ ನಾಯಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರಗಳನ್ನ ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ನಾಯಕರ ಒಂದು ರಣತಂತ್ರಗಳಿಗೆ ಪ್ರತಿಯಾಗಿ ಸುಮಲತಾ ಅವರು ಕೂಡ ಈಗ ತಮ್ಮದೇ ಆದಂತಹ ಒಂದು ಕಾರ್ಯತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಳ್ಳಿಗಳ ಮಟ್ಟದಲ್ಲಿ ಯುವಕರನ್ನ ರೀಚ್ ಆಗ್ಬೇಕು, ಯುವಕರ ತಂಡಗಳನ್ನ ಕಟ್ಟಬೇಕು. ಆ ತಂಡಗಳ ಮೂಲಕ ಇಡೀ ಹಳ್ಳಿನಲ್ಲಿರುವಂತಹ ಹೆಣ್ಣು ಮಕ್ಕಳ ಮತಗಳು ತಮ್ಮತ್ತ ಸೆಳೆಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯುವಕರ ತಂಡಗಳನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ನಾಳೆ ನಾಮಿನೇಷನ್ ಫೈಲ್ ಮುಗಿದ ಬಳಿಕಲೇ ಅವರು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿಗೆ ಕೂಡ ಅವರು ಭೇಟಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಘವ್, ಹಳ್ಳಿಗಳಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯುವಕರನ್ನ ಸೇರಿಸಿ ಅವರನ್ನ ತಂಡಗಳಾಗಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಮಾಡುವಂತದ್ದು, ಮತ್ತೊಂದು ಕಡೆ ಮಹಿಳೆಯರನ್ನ ಒಟ್ಟು ಸೇರಿಸಿ ಸಭೆಗಳನ್ನ ನಡೆಸುವ ಮೂಲಕ ಮಹಿಳೆಯರೇ ಸ್ವತಃ ಅಲ್ಲಿ ತಂಡಗಳನ್ನ ಮಾಡಿಕೊಂಡು ಸುಮಲತಾ ಪರವಾಗಿ ಮತಯಾಚನೆಗೆ ಇಳಿಯುವಂತ ಒಂದು ಕಾರ್ಯದಲ್ಲಿ ತೊಡಗಬೇಕು. ಇಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರಗಳನ್ನ ಸುಮಲತಾ ಅವರು ರೂಪಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಯುವಕರ ತಂಡಗಳ ಮೂಲಕ ವಾಟ್ಸ್ಆಪ್ ಗ್ರೂಪ್ ಗಳನ್ನ ರಚನೆ ಮಾಡಿ ವಾಟ್ಸ್ಆಪ್ ನಲ್ಲಿ ಅಂಬರೀಶ್ ಹಿಂದೆ ಏನ್ ಮಾಡಿದ್ರು, ಯಾವ ತ್ಯಾಗವನ್ನ ಮಾಡಿದ್ರು ಅನ್ನುವಂತಹ ಅಂಶಗಳನ್ನ ಇಟ್ಕೊಂಡು ಯುವಕರನ್ನ, ಅದರಲ್ಲೂ ಯುವ ಜನತೆಯನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೂ ಕೂಡ ಸುಮಲತಾ ಅವರು ಕೈ ಹಾಕಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶಿವು.